Shubhasya Shighram, Hindu Matchmaking Mela, 2025, a celebration of tradition and unity. Bangalore, 25th April 2025. Fuse Networks is excited to announce the highly anticipated Shubhasya Shighram, Hindu Matchmaking Mela, set to take place on 3rd May and 4th, 2025, at Gyana Samaj, Baswanagudi, Bangalore. This unique event aims to unite individuals and families from all corners of the Hindu community, fostering a sense of unity and promoting new beginnings through the sacred institution of marriage. The Matchmaking Mela will serve as a dedicated platform for brides and grooms from various Hindu communities to find their life partners. In an effort to promote social harmony, there will be a special focus on intercaste matchmaking, along with provisions for those seeking remarriage, allowing for a fresh start. Families and elders will play a vital role in the process, ensuring direct interactions and selections of prospective brides and grooms. In a commitment to inclusivity, Fuse Networks offers free entry for brides from farming families and those below the poverty line. Certain conditions apply. Mr. G. Swami, founder of Fuse Networks, stated, "We aim to address the growing challenge faced by grooms in finding suitable life partners, support financially challenged families, promote marriages free from the burden of dowry, and encourage intercaste marriages to break down social barriers." This event also provides a new chance for individuals who have lost their life partners to find love again. The Shubhasya Shighram, Hindu Matchmaking Mela has a proven track record, having been successfully conducted in Bangalore, Davanagere, and Mysore, with thousands of participants finding their life partners through this platform. This marks the 4th edition of the event in Bangalore. ಸಮಾವೇಶ ಅಂತ ಅನ್ಕೊಂಡಿದೆ. ಅಂದರೆ ಹಿಂದೂ ಕಮ್ಯುನಿಟಿ ಧರ್ಮದಲ್ಲಿ ಬರುವಂಥ ಎಲ್ಲ ಜಾತಿಗಳವರೆಗೂ ನೇರವಾಗಿ ಒಂದು ಮ್ಯಾಚ್ ಮೇಕಿಂಗ್ ಮೇಳ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಇದು ಮಾಡ್ತಾರಂಥ ಕಾರ್ಯಕ್ರಮ. ಏನೇನು ಮಾಡ್ತಾ ಇದ್ದಾರೆ ಸರ್? ಇದರಲ್ಲಿ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಎಲ್ಲ ಜಾತಿಯ ವಧು ಮತ್ತು ವರರು ಏನು ಹುಡುಕ್ತಾ ಇದ್ದಾರೆ ಈಗ ಅವರೆಲ್ಲರಿಗೂ ಒಂದು ಜಾಗದಲ್ಲಿ ನೇರವಾಗಿ ಬರೋಕ್ಕೆ ಹೇಳ್ತೀವಿ. ಸೊ ಅಲ್ಲಿ ಬಂದು ಅವರವರ ಆಯ್ಕೆಗೆ ಅವರವ್ರ ಇಷ್ಟಾನುಸಾರವಾಗಿ ಅವರವರ ಮ್ಯಾಚ್ಗಳನ್ನ ನೋಡ್ಕೊಬೋದು. ಇದರಲ್ಲಿ ಅಂತರ್ಜಾತಿ ವಿವಾಹಕ್ಕೂ ಒಂದು ವೇದಿಕೆ ಇದೆ, ಸೆಕೆಂಡ್ ಮ್ಯಾರೇಜ್ ಅವ್ರಿಗೂ ಒಂದು ವೇದಿಕೆ ಇದೆ. ಮುಖ್ಯವಾಗಿ ಎಲ್ಲ ಜಾತಿ ಹಿಂದೂ ಧರ್ಮದಲ್ಲಿ ಬರೋ ಎಲ್ಲ ಜಾತಿಯವ್ರಿಗೂ ನೇರವಾಗಿ ಅವರವರ ಜಾತಿ ಅನುಸಾರವಾಗಿ ಒಂದು ಸೆಷನ್ ಇರುತ್ತೆ. ಅಲ್ಲಿ ಬಂದಿರೋಂಥ ಎಲ್ಲರೂ ಕುಳಿತು ಅವರವರ ಪೇರ್ಗಳನ್ನ ಆಯ್ಕೆ ಮಾಡ್ಕೊಬೋದು. ನೇರ ಭೇಟಿ, ನೇರ ಆಯ್ಕೆ ಕಾನ್ಸೆಪ್ಟ್. ಜಾತಿ ಭೇದ ಭಾವ ಏನಿಲ್ಲ ಸರ್. ಜಾತಿ ಭೇದ ಭಾವ ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಇಂಟೆನ್ಷನು. ಸೊ ಅದರಲ್ಲಿ ಜಾತಿಯ ಅನುಸಾರ ನೋಡುವಂಥವ್ರು ಇರ್ತಾರೆ, ಕೆಲವರು ಇಂಟ್ರೆಸ್ಟ್ ಕಾಸ್ಟ್ಗೂ ಇಂಟ್ರೆಸ್ಟ್ ಇರ್ತಾರೆ. ಅವರಿಬ್ಬರಿಗೂ ಅಲ್ಲಿ ವೇದಿಕೆ ಇರುತ್ತೆ. ಅದರಲ್ಲಿ ಭೇದ ಭಾವ ಅಂತ ಯಾವುದು ಬರೋದಿಲ್ಲ. ಬರೀ ಹಿಂದೂ ಧರ್ಮದ ಮಾತ್ರ ಹಿಂದೂ ಧರ್ಮದ ಮಾತ್ರ ಸರ್. ಸರ್ ಎಂಟ್ರಿ ಫೀಸ್ ಇರುತ್ತೆ. ಸೊ ಬೇಸಿಕ್ಕಾಗಿ 1500 ರುಪೀಸು ಹುಡುಗರಿಗೆ, ಹುಡುಗಿಯರಿಗೆ 500 ರುಪೀಸ್. ಸರ್ ಆ್ಯಕ್ಚುಲಿ ನಿಮಗೆ ಗೊತ್ತು ಪ್ರೆಸೆಂಟಾಗಿ ಏನು ಸಿಚುವೇಶನ್ ನಡೀತಿದೆ ಅಂತ. ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಹುಡುಗರುಗಳಿಗೆ ಆದಷ್ಟು ಸಂಗಾತಿಗಳು ಸಿಗಲಿ. ಈಗ ಎಷ್ಟೋ ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಗಳಿಗೆ ಸಿಗ್ದಿರ ಅನ್ನೋ ಕಾರಣಕ್ಕೆ. ಸೊ ಹೆಣ್ಮಕ್ಳ ಸಂಖ್ಯೆ ಮತ್ತು ಹಳ್ಳಿಯಿಂದ ಬಂದವ್ರಿಗೆ ಆದಷ್ಟು ಇನ್ನು ಬಡ ರೈತರ ಮಕ್ಕಳು ಮತ್ತು ಬಡವರು ಅನ್ನೋ ವಿಚಾರಗಳಲ್ಲಿ ಎಲ್ಲರಿಗೂ ಫ್ರೀ ಇರುತ್ತೆ. ಸೊ ಒಂದು 200 ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀಸ್. ಸರ್ ಇದು ಆ್ಯಪ್ ಡೆವಲಪ್ ಮಾಡೋ ಥರ ಕಾನ್ಸೆಪ್ಟ್ ಅಲ್ಲ ಇದು. ನಮ್ಮದು ಆ್ಯಕ್ಚುಲಿ ನಾವು ಮುಂಚೆ ಮಾಧ್ಯಮದಲ್ಲೇ ಕೆಲಸ ಮಾಡ್ಕೊಂಡಿದ್ದು. ಸೊ ಆ್ಯಪ್ ಅನ್ನೋದು ತುಂಬ ಮ್ಯಾಟ್ರಿಮನಿ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ತುಂಬ ಫೇಕ್ ಇರ್ಬೋದು ಮತ್ತು ಇಂಟರ್ ರಿಲಿಜನ್ಸು ಆ ಥರದ್ದೆಲ್ಲ ತುಂಬ ಸಮಸ್ಯೆಗಳಿದೆ. ಸೊ ಹಾಗಾಗಿ ಇದು ಬಂದು ನೇರ ಭೇಟಿ, ನೇರ ಆಯ್ಕೆ ಅನ್ನೋ ಕಾನ್ಸೆಪ್ಟು. ನೇರವಾಗೇ ಬರಬೇಕು ಎಲ್ಲರೂ, ವಿತ್ ಫ್ಯಾಮಿಲಿ ಸಮೇತ ಬರ್ತಾರೆ, ಸಿಂಗಲಾಗಿ ಯಾರೂ ಬರೋಂಗಿಲ್ಲ. ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಅವರವರ ಪಾರ್ಟ್ನರ್ನ ಅವರು ಆಯ್ಕೆ ಮಾಡ್ಕೊಬೋದು. ಒಂದು 10 ಅಲ್ಲ 100 ಆಪ್ಷನ್ ಸಿಗುತ್ತೆ. ಎದುರುಗಡೆನೇ ಬಂದಿರ್ತಾರೆ. ಅವರು ಇಷ್ಟಾನುಸಾರವಾಗಿ ಅವ್ರಿಗೆ ಏನು ಮ್ಯಾಚ್ ಆಗುತ್ತೋ ಅಂಥವ್ರನ್ನ ಆಯ್ಕೆ ಮಾಡ್ಕೊತಾರೆ.